When we go there, you will see the dome of the church, St. Peter's. As of now, it is third largest dome in the world. The largest one is in Istanbul, Turkey, Hagia Sophia. उसका जो डोम है वो दुनिया का सबसे बड़ा है. उसके बाद सेकंड लार्जेस्ट is Ulm Cathedral in UK, and this one is third largest in the world. The 1546 Gol Gumbaz. Michelangelo started working on it. He designed some of the parts of the church. He designed the dome, and he designed one small chapel named Sistine Chapel, which is inside Vatican Museum. Or Gol Gumbaz also in the list, sir. You have heard it. In Gulbarga of Karnataka. Bidar. So आप अंदर जाएंगे तो आपको मेनली राफेल, दांते, बर्निनी और मिकेलेंजेलो, इन चार ग्रेटेस्ट आर्किटेक्ट्स, स्कल्पचर्स, डिजाइनर्स, पेंटर्स, उनका काम आपको ज्यादातर वहां पर दिखाई देगा. The main corridor of the basilica was designed by Bernini. The dome was designed by Michelangelo. The doors and the roof were designed by Dante, Pagliamo and Raphael. When you will be very close to the basilica, the main entrance of the basilica, you see the Swiss guards protecting the church. They will be standing there in a uniform colored in orange and blue. Swiss guards, those are Swiss guards. वो वहाँ पर खड़े दिखेंगे आपको. उनका जो कॉस्ट्यूम है वो भी मिकेलेंजेलो का डिजाइन किया हुआ कॉस्ट्यूम है. आज तक वही पहनते. 1546 Michelangelo worked on this church. And even after almost 575 years, they are still using the same costume which Michelangelo designed then. So does we need umbrella inside? It's a mixed weather. Doesn't look like it is rain. It will rain, but Better to carry. better to carry. So instruct them. Their wish. I will once we return. What is this monument, sir? Right, sir? It's a old palace kind of thing. Right now must be converted into museum. Islands को level है all the way. Let's check it to the turn. ನಮಸ್ತೆ ಸ್ನೇಹಿತರೆ, ನಾವೀಗ ವ್ಯಾಟಿಕನ್ ಸಿಟಿಯ ಹತ್ತಿರ ನಮ್ಮ ಬಸ್ ಹೋಗ್ತಾ ಇದೆ. ಸೊ ಎಲ್ಲ 47 ಪ್ರಯಾಣಿಕರು ಸ್ವಲ್ಪ ಹೊತ್ತರಲ್ಲಿ ವ್ಯಾಟಿಕನ್ ಸಿಟಿಯ ಸೇಂಟ್ ಪೀಟರ್ ಚರ್ಚ್ ಒಳಗೆ ಎಂಟ್ರಾಗ್ತೀವಿ. ಇದು ನಿಮ್ಗೆ ಗೊತ್ತಿರಬೇಕು, ವ್ಯಾಟಿಕನ್ ಸಿಟಿಯ ಒಂದು ಸೇಂಟ್ ಪೀಟರ್ ಚರ್ಚು ಪ್ರಪಂಚದಲ್ಲಿ ಅತಿ ದೊಡ್ಡ ಕ್ರಿಶ್ಚಿಯಾನಿಟಿ ಹೋಲಿ ಪ್ಲೇಸು. ಸೊ ಇಲ್ಲಿ ನಾವು ಬಲಭಾಗದಲ್ಲಿ ಎಂಟ್ರಾಗಿ ಒಂದು ರೌಂಡ್ ಹಾಕಿ ಮತ್ತು ಎಡಭಾಗದಿಂದ ಹೊರಗಡೆ ಬರ್ತೀವಿ. ಸೊ ಇಲ್ಲಿ ನಾವೆಲ್ಲ ತುಂಬ ಸೈಲೆಂಟ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ಸೊ ಇಟ್ ಆಲ್ಮೋಸ್ಟ್ ಟೇಕ್ಸ್ 1 ಅವರು. ಇದು ವ್ಯಾಟಿಕನ್ ಸಿಟಿಯ ವಿಸ್ತೀರ್ಣ ಕೇವಲ 1 ಸ್ಕ್ವೇರ್ ಮೀಟ್ರಿಗಿಂತ ಕಡಿಮೆ ಇದೆ. ಇಲ್ಲಿ ಈ ದೇಶದ ಪ್ರಪಂಚ ಅತ್ಯಂತ ಚಿಕ್ಕ ದೇಶ. ಅದು ವ್ಯಾಟಿಕನ್ ಸಿಟಿ ರೋಮ್ನ ಸಿಟಿ ಮಧ್ಯದಲ್ಲಿರುವಂಥ ಒಂದು ಸ್ಟೇಟ್ ಇದು, ಕಂಟ್ರಿ. ಇದರ ಜನಸಂಖ್ಯೆ ಕೇವಲ 900. ಸೊ ಇದಕ್ಕೆ ಎಲ್ಲ ಕ್ರಿಶ್ಚಿಯನ್ಸು ಕೂಡ ಇದಕ್ಕೆ ಫುಲ್ ಪ್ರೊಟೆಕ್ಟಿವ್ ಆಗಿರ್ತಾರೆ.
ಸೊ ಈಗಂತ ಒಂದು ಹೋಲಿ ಪ್ಲೇಸ್, ಒಂದು ದೊಡ್ಡ ರಿಲಿಜಿಯಸ್ ವರ್ಲ್ಡಲ್ಲಿ ಕ್ರಿಶ್ಚಿಯನಿಸಮ್ ಅದರಲ್ಲಿ ಕ್ರೈಸ್ತರ ದೊಡ್ಡ ಹೋಲಿ ಪ್ಲೇಸು ಈ ವ್ಯಾಟಿಕನ್ ಸಿಟಿಯ ಸೆಂಟ್ ಪೀಟರ್ಬರ್ಗ್. ಸೊ ದಯವಿಟ್ಟು ನಾನು ಸಾಧ್ಯವಾದಷ್ಟು ಸೈಲೆಂಟಲ್ಲಿ ವಿಡಿಯೋ ಮಾಡ್ತೀನಿ, ಅಲ್ಲಿ ನಾನು ಏನು ಮಾತಾಡಲಿಂಗಿಲ್ಲ. ಸೊ ಈಗ ನೀವು ಲೈವಾಗಿ ವಿಡಿಯೋ ಮಾಡಿದ್ದ ನಿಮಗೆ ತುಣುಕುಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಕಳಿಸ್ತೀನಿ. ಥ್ಯಾಂಕ್ ಯು. ಏನು ಸರ್ ಏನೋ ಕೇಳಿದ್ರೆ 900 ಅಷ್ಟೇ ಸರ್. ವ್ಯಾಟಿಕನ್ ಸಿಟಿ ರೋಮ್ ಅಲ್ಲ, ವ್ಯಾಟಿಕನ್ ಸಿಟಿ ಒಂದು ಸಪ್ರೇಟ್ ಕಂಟ್ರಿ. ರೋಮ್ ಒಳಗೆ ವ್ಯಾಟಿಕನ್ ಸಿಟಿ ಇರೋದು. ವ್ಯಾಟಿಕನ್ ಅದೇ ಒಂದು ಕಂಟ್ರಿ ಸರ್, ಅದು ಇದಕ್ಕೆ ರೋಮ್ಗೂ ಅದಕ್ಕೂ ಸಂಬಂಧವೇ ಇಲ್ಲ. ರೋಮ್ ಅದು ಪ್ರೊಟೆಕ್ಟ್ ಮಾಡುತ್ತೆ ಅಷ್ಟೇ. ರೋಮ್ ಬಂದುಬಿಟ್ಟು ಇಟಲಿ ಕ್ಯಾಪಿಟಲ್ಲು, ವ್ಯಾಟಿಕನ್ ಸಿಟಿ ಒಂದು ಕಂಟ್ರಿ. ವ್ಯಾಟಿಕನ್ ಸಿಟಿ ಅಥವಾ ಅದೇ ಒಂದು ಕಂಟ್ರಿ ಸರ್, ಅದಕ್ಕೆ ಯಾರಿಗೂ ಏನು ಅದು ಕನ್ಸಿಡರ್ ಆಗಿದೆ. ಸರ್ ಅಲ್ಲಿ ಒಳಗಡೆ ಹೋಗ್ತೀವಲ್ಲ ಸರ್, ಅದು ಅಲ್ಲಿರೋ ಜನಸಂಖ್ಯೆ. ಇದು ರೋಮ್, ಇದು ರೋಮ್ ಸಿಟಿ. ಇದು ಅದ್ರ ವಿಸ್ತೀರ್ಣ ಬಂದು 1 ಸ್ಕ್ವೇರ್ ಕಿಲೋಮೀಟ್ರ್ ಸರ್, ಬಿಲೋ 1 ಸ್ಕ್ವೇರ್. ಆ ಚರ್ಚ್ ಇದೆಯಲ್ಲ, ಆ ಚರ್ಚನ್ನ ಏನು ಮಾಡಿದ್ದಾರೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಎಲ್ಲಕ್ಕೂ ಸೇರಬೇಕು, ಅದಕ್ಕೆ ರೋಮ್ಗೆ ಅಷ್ಟಕ್ಕೆ ಮೀಸಲಾಗಿರ್ಬಾರ್ದು ಅಂತ ಒಂದು ಕಂಟ್ರಿ ಸ್ಥಾನಮಾನ ಕೊಟ್ಬಿಟ್ರು ಅದಕ್ಕೆ. ಅದೇ 1 ಕಿಲೋಮೀಟ್ರ್ ಬಿಲೋ 0.9 ಅಂದರೆ ಆಲ್ಮೋಸ್ಟ್ 1 ಸ್ಕ್ವೇರ್ ಕಿಲೋಮೀಟ್ರ್ಗಿಂತ ಕಡಿಮೆ. ಸೊ 929 ಜನ ಏನೋ ಇರೋದು ಟೋಟ್ಲ್. ಇನ್ನು ಹೋಗಿಲ್ಲ, ಒಂದು 5-10 ನಿಮಿಷ. ಅದು ಕ್ರಿಶ್ಚಿಯನ್ಸ ಹೋಲಿ ಪ್ಲೇಸ್ ಆಗಿರೋದ್ರಿಂದ ಅದನ್ನೇ ಸಪ್ರೇಟ್ ಒಂದು ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಾರ್ಡ್ರ್ ಕಂಪ್ಲೀಟ್ ಕಾಂಪೌಂಡ್ ಇರುತ್ತೆ ಅದಕ್ಕೆ. belongs to Italy. Rome belongs to Italy, state. ಇದೊಂದು ಸ್ಟೇಟ್ ಆಫ್ ದಿ ಇಟಲಿ. Rome is the capital of ಕ್ಯಾಪಿಟಲ್ ಆ್ಯಸ್ ವೆಲ್ ಆಸ್ ಒಂದು ಸ್ಟೇಟ್. 20 ಪ್ರಾವಿನ್ಸನ್ಸ್ ಇದೆ ಸರ್, 20 ಸ್ಟೇಟ್ ಇದೆ. 20 ಸ್ಟೇಟಲ್ಲಿ ರೋಮು ಒಂದು ಆಲ್ ಕ್ರಿಶ್ಚಿಯನ್ಸ್ ಕ್ಯಾಪಿಟಲ್ ಅಂತಲೂ ಹೇಳ್ತಾರೆ ಇದನ್ನು. ಇಲ್ಲಿ 86% ಆಲ್ ಕ್ರಿಶ್ಚಿಯನ್ಸ್.